ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ಭಾನುವಾರ ಮತ್ತೊಂದು ರೆಸಿಪಿ ಒಟ್ಟಿಗೆ ನಾನು ಬಂದಿದ್ದೀನಿ. ಅದರ ರೆಸಿಪಿನ ತೋರಿಸೋದಕ್ಕಿಂತ ಮುಂಚೆ ಇವತ್ತು ಶನಿವಾರ, ನಾಳೆ ಭಾನುವಾರ ವ್ಲಾಗ್ ಹಾಕಬೇಕು. ಆ್ಯಕ್ಚುಲಿ ಇಡೀ ವಾರ ನನಗೆ ಏನೇ ಅಡುಗೆ ಮಾಡಿಕೊಂಡ್ರು ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಬೆಳಗ್ಗೆ ಕೂತ್ಕೊಂಡು ನಾನು ಈ ವಾರ ಸ್ಕಿಪ್ ಮಾಡಿಬಿಡ್ಲಾ ಅಂತ ಅಂದ್ಕೊಂಡೆ. ಬಟ್ ಸುಮ್ಮನೆ ಹೋಗಿ ಕಾಮೆಂಟ್ ಸೆಕ್ಷನ್ ನೋಡ್ತಿರ್ಬೇಕಂದ್ರೆ ಸುಮಾರು ಜನ ಎಷ್ಟು ಚೆಂದ ಇರುವಂಥ ಕಮೆಂಟ್ಸ್ನ ನೀವು ಹಾಕಿದ್ರಿ. ಅದು ನನಗೆ ಮೋಟಿವೇಶನ್ನ ಕೊಡ್ತು, ಇನ್ಸ್ಪೈರ್ ಮಾಡಿತು ಆ್ಯಂಡ್ ಒಂದು ಪಾಸಿಟಿವ್ ಎನರ್ಜಿನ ಕೊಡ್ತು. ಹಾಗಾಗಿ ಈ ವಾರ ಸ್ಕಿಪ್ ಮಾಡೋದು ಬೇಡ, ಈ ವಾರನೂ ಒಂದು ರೆಸಿಪಿ ತೋರ್ಸೋಣ ಅಂತ ಅಂದ್ಬಿಟ್ಟು ಈಗ ಶನಿವಾರ ಮಧ್ಯಾಹ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಬೆಳಗ್ಗೆ ಎದ್ದಿದ್ದು ಲೇಟು, 12 ಕಿಲೋಮೀಟ್ರ್ ಓಡಿ ಬಂದು ಒಂಚೂರು ಪ್ರೋಟೀನ್ ಕುಡ್ಕೊಂಬಿಟ್ಟೆ. ಡೈರೆಕ್ಟಾಗಿ ಒಳ್ಳೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮಾಡಿ ರಸಮ್ ಮಾಡಿ ಈಗ ಕ್ವಿಕ್ಕಾಗಿ ಆಮ್ಲೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಓಟ್ಸು ತಿಂದು ಏನಾದರೂ ಬೋರಾಗಿ, ಪ್ಯಾನ್ ಕೇಕ್ಸು ಬೋರಾಗಿ, ಈಗ ನಂಗೆ ಇಡ್ಲಿ, ದೋಸೆ, ಚಿತ್ರಾನ್ನ ಈ ಥರದ್ದೇನೂ ತಿನ್ನಬಾರ್ದು. ಬಟ್ ಏನೋ ಒಂದು ಕ್ವಿಕ್ಕಾಗೆ ಒಳ್ಳೆ ಹೆಲ್ದಿಯಾಗಿರುವಂಥ, ಅದರಲ್ಲಿ ತರಕಾರಿನೂ ಇರಬೇಕು, ಸೊಪ್ಪು ಇರಬೇಕು, ಪ್ರೋಟೀನ್ ಇರಬೇಕು, ಇದು ಎಲ್ಲನೂ ಇರಬೇಕು ಅಂತ ತಲೆಗೆ ಬಂದಾಗ ಮಾಡ್ಕೊಳ್ಳೋ ಒಂದು ಆಮ್ಲೆಟ್ ಇದು. ಸೊ ಈ ಆಮ್ಲೆಟ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್, ಆದರೆ ಸ್ವಲ್ಪ ಪ್ರಿಪ್ರೇಷನ್ಗೆ ಒಂಚೂರು ಟೈಮ್ ಹಿಡಿಯುತ್ತೆ. ಆ್ಯಂಡ್ ಇದರಲ್ಲಿ ನಾನು ಚೀಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೀಸ್ ನನಗೆ ನಾಟ್ ಎವ್ರಿ ಡೇ ನಾನು ತಿನ್ನಲ್ಲ ಚೀಸ್ನ. ಚೀಸ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಹೆಲ್ತ್, ಬಟ್ ಪ್ರತಿದಿನ ತಿನ್ನೋದು ಇಸ್ ನಾಟ್ ಓಕೆ. ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಆಗುತ್ತಲ್ವ, ಅವರಿಗೆ ಈ ತರಕಾರಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಸೊಪ್ಪು ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಚೀಸ್ ಇಷ್ಟಪಡ್ತಾರೆ. ಈ ಥರದ್ದೆಲ್ಲ ಇರಬೇಕಂದ್ರೆ ಎಲ್ಲನೂ ಮಿಕ್ಸ್ ಮಾಡಿ ಒಟ್ಟಿಗೆ ಕಂಬೈನ್ ಮಾಡಿ ಒಂದು ಒಳ್ಳೆ ಆಮ್ಲೆಟ್ ರೆಸಿಪಿನ ಮಾಡಿಕೊಡಿ. ಮಕ್ಳಿಗೂ ಇಷ್ಟ ಆಗುತ್ತೆ, ಐಮ್ ಶೋರ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಸಿಂಪಲ್ ಆಮ್ಲೆಟ್ ಮಾಡೋಕ್ಕೆ ಏನು ಬೇಕಾಗಿರೋದು, ಮೊಟ್ಟೆ. ಸೊ ನಾನು ಇಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಈ 3 ಮೊಟ್ಟೆಯಲ್ಲಿ 2 ಕಂಪ್ಲೀಟ್ ಮೊಟ್ಟೆನೂ ಬಳಸ್ತೀನಿ, ಇನ್ನೊಂದು ಬರೀ ಎಗ್ ವೈಟ್ ಮಾತ್ರ ಬಳಸ್ತೀನಿ. ಆ್ಯಂಡ್ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ. ಒಂದು 5 ಬಟನ್ ಮಶ್ರೂಮ್, ಜೊತೆಗೆ ನೋಡಿ ಈ ಬೌಲ್ ನೋಡ್ಕೋಬೋದು. ಈ ಬೌಲಲ್ಲಿ ಪಾಲಕ್ ಸೊಪ್ಪು ಆ್ಯಂಡ್ ಚೀಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮಕ್ಕಳಿಗೆ ನೀವು ಮಾಡಿಕೊಡ್ತೀರಿ ಅನ್ನೋದಾದರೆ ಸ್ವಲ್ಪ ನೈಸ್ ರಿಚ್ ಚೀಸ್ನ ಬಳಸ್ಬೋದು. ಇದನ್ನು ತಂದಿಟ್ಕೊಂಡಿದ್ದೀನಿ, ಬಟ್ ಇವತ್ತವರೆಗೂ ಯೂಸೇ ಮಾಡಲಿಲ್ಲ. ತಿನ್ನಲ್ಲ ಬೇಡವಾ ಹಿಂಗೆ ಏನು ಅಂದ್ಕೊಂಡು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಚೀಸ್ ಬಂದು ಈ ಚೀಸು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಹೆಂಗಿರೋದು ಗೊತ್ತಿಲ್ಲ, ಬಟ್ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕಾಗತ್ತೆ. ಇಷ್ಟೇ, ಪ್ರಿಪ್ರೇಷನ್ ಶುರು ಮಾಡೋಣ. ಆಲ್ರೆಡಿ ನಾನು ನಿಮಗೆ ಹೇಳಿದೆ 2 ಫುಲ್ ಮೊಟ್ಟೆನ ಯೂಸ್ ಮಾಡ್ತೀನಿ ಆ್ಯಂಡ್ 1 ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತೀನಿ ಅಂತ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಮಕ್ಳಿಗೆ ಕೊಡೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೆ. ನಿಮ್ಮ ಮನೆಯಲ್ಲಿ ಲೈಟ್ ಇಲ್ಲ, ಲೈಟ್ ಸಾಕಾಗ್ತಾ ಇಲ್ಲ, ನೀವು ಕಲರಿಂಗ್ ಸರಿ ಮಾಡ್ತಿಲ್ಲ ಅಂತಾರೆ. ನಾನು ಯಾವುದೂ ಕಲರಿಂಗ್ ಮಾಡಲ್ಲ, ಸ್ಟ್ರೈಟ್ ವೇ ಇದು ಏನು ಶೂಟ್ ಮಾಡಿರ್ತೀನಿ ಹಾಗೆ ಪೋಸ್ಟ್ ಮಾಡ್ತೀನಿ. ಬಟ್ ಏನೋ ಒಂದು ಲೈಟು ಬರ್ತಾಯಿಲ್ಲ, ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಕಡಿಮೆ ಇದೆ, ದಯವಿಟ್ಟು ಈ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ಆ್ಯಂಡ್ ಲೋ ಫ್ಲೇಮ್ ಇಟ್ಕೋತೀನಿ. ಮಶ್ರೂಮ್, ಇದೊಂದು 2 ನಿಮಿಷ ಈ ಥರ ಕುಕ್ ಮಾಡ್ಕೊಂಡಾದಮೇಲೆ, ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಕುಕ್ ಆಗಿದೆ ಮಶ್ರೂಮ್ ಅಂತ ಅನಿಸಿದ್ಮೇಲೆ ಪಾಲಕ್ ಹಾಕಬೇಕಾಗತ್ತೆ. ಸ್ವಲ್ಪ ಉಪ್ಪು, ಚಿಟಿಕೆ ಅಷ್ಟು. ನೀರೆಲ್ಲ ಹೋಗೋವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ. ಏನೊಂದು 2 ನಿಮಿಷ ಹಿಡಿಯತ್ತಷ್ಟೆ. ಈ ಥರ ಎಲ್ಲನೂ ಹೀಗೆ ಸೆಂಟ್ರಲ್ಲಿ ತೊಗೊಂಡು ಬಂದು ಈಗ ಇದಕ್ಕೆ ನಾನು ಲೋ ಫ್ಲೇಮ್ ಇಟ್ಕೊಳ್ತೀನಿ, ಅಥವಾ ಮೀಡಿಯಮ್ ಫ್ಲೇಮ್ ಅಂದ್ಕೊಳ್ಳೋಣ. ಈಗ ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಓಕೆನಾ? ಈ ಥರ ನೀಟಾಗಿ ಕುಕ್ ಮಾಡ್ಕೊಳ್ತಾ ಬರಬೇಕಾಗತ್ತೆ.
ಸೊ ದಟ್ ಮಿಕ್ಸ್ ಆಗ್ತಾ ಇರುತ್ತೆ. ನೋಡಿ, ಈಗ ಒಂದು ಕಡೆಯಿಂದ ಹಿಂಗೆ ಮಾಡ್ಕೊಂಬರ್ತೀನಿ. ಚೀಸ್ ಚೇಂಜ್ ಮಾಡಿದ್ದೀನಿ ಇಲ್ಲಿ ಆ್ಯಂಡ್ ಸ್ವಲ್ಪ ನಾನು ತೊಗೊಂಡಿದ್ದಂಥ ಚೀಸ್ನ ಸುಮ್ಮನೆ ಹಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇಷ್ಟೇ. ಓಕೆ, ಚೀಸ್ ಮಶ್ರೂಮ್ ಸ್ಪಿನಚ್ ಆಮ್ಲೆಟ್ ಇಸ್ ರೆಡಿ. ಐನೋ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅಂತ. ಅಷ್ಟು ನೀಟಾಗೆ ಫ್ಲಿಪ್ ಆಗಿಲ್ಲ, ನೀಟಾಗಿ ಟರ್ನ್ ಆಗಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಎಸ್, ಅಡುಗೆ ಮನೆ ಅಂತ ಆದಮೇಲೆ ಇದೆಲ್ಲ ಆಗ್ತಾನೇ ಇರುತ್ತೆ. ಎವ್ರಿ ಟೈಮ್ ಪರ್ಫೆಕ್ಟಾಗಿ ಬರಲ್ಲ, ಬಟ್ ಅಡುಗೆ ಮಾಡ್ಕೊಂಡು ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಟೈಮ್ ಕರೆಕ್ಟಾಗಿ ಬರ್ತಾಯಿತ್ತು, ಬಿಕಾಸ್ ನಾನು ಈ ಶೂಟ್ ಮಾಡಬೇಕಾದ್ರೆ ಶೂಟಿಗೆ ಕ್ಯಾಮ್ರಾಗೆ ತಕ್ಕಂಗೆ ತಿರುಗಿಸ್ಬೇಕಾಗತ್ತೆ. ಇಲ್ಲ ಅಂತಾನೆ ನೀಟಾಗಿ ಹಿಂಗೆ ಅನ್ಕೊಂಬಿಟ್ಟು ಸೆಟ್ ಆಗಿಬಿಡ್ತಾಯಿತ್ತು ಅದು ನೀಟಾಗೆ. ಬಟ್ ಇವತ್ತು ಸ್ವಲ್ಪ ತುದಿಯಲ್ಲಿ ಮಾತ್ರ ಒಂದು ಚೂರು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಮುಕ್ಕಾಲು ಭಾಗ ಇಷ್ಟು ಮಾತ್ರ ಹಾಳಾಗಿದೆ. ಬಟ್ ದಟ್ಸ್ ಓಕೆ, ಫುಡ್ ಹಾಳಾಗಿಲ್ವಲ್ಲ. ಒಳ್ಳೆ ಚೀಸ್ ಆಮ್ಲೆಟ್ ಮಕ್ಳಿಗೆ ಕೊಟ್ಟರೆ ಮಕ್ಕಳು ಸಿಕ್ಕಾಬಡೆ ಇಷ್ಟಪಟ್ಟು ತಿಂತಾರೆ. ಎಸ್, ದಿಸ್ ಇಸ್ ಮೈ ಚೀಸ್ ಆಮ್ಲೆಟ್ ರೆಸಿಪಿ. ನಾನು ಆಲ್ರೆಡಿ ಹೇಳ್ದಾಗೆ ಇದರಲ್ಲಿ ತರಕಾರಿ ಇದೆ, ಸೊಪ್ಪಿದೆ, ಮೊಟ್ಟೆ ಇದೆ. ದೊಡ್ಡವರು ಇಷ್ಟಪಟ್ಟು ತಿನ್ನುವಂಥ ಒಂದು ಆಮ್ಲೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಸುಮಾರು ಜನಕ್ಕೆ, ಐ ಥಿಂಕ್ 90% ಜನಕ್ಕೆ ಆಮ್ಲೆಟ್ ಮಾಡೋಕ್ಕೆ ಬರುತ್ತೆ. ಮಧ್ಯದಲ್ಲಿ ಸ್ವಲ್ಪ ತರಕಾರಿ ಸೊಪ್ಪು ಹಾಕಬೇಕಾಗತ್ತೆ ಅಷ್ಟೇ. ಒಂದು 15 ನಿಮಿಷ ಇದ್ದರೆ ಸಾಕು. ಪ್ರಿಪ್ರೇಷನ್ಸ್ಗೆ ಮಾಡೋಕ್ಕೆ ಎಲ್ಲನೂ ಸೇರಿ ಒಂದು 15 ನಿಮಿಷ ಇದ್ದರೆ ಸಾಕು. ಮಕ್ಳಿಗೆ ಮಾಡಿ ಕೊಡಿ. ಚೀಸ್ ಕೊಟ್ಟಾಗ ಅವ್ರಿಗೆ ಚೀಸ್ ಇಷ್ಟ ಆಗುತ್ತೆ, ತಿಂತಾರೆ. ಜೊತೆಗೆ ಆಮ್ಲೆಟ್ ಒಳ್ಳೆಯದು ಕೂಡ. ನನಗೆ ನವಣೆ ಬಗ್ಗೆ ಕಾಮೆಂಟ್ ಮಾಡಿದ್ರಿ. ಸ್ಲೋಲಿ ಈಗ ಶುರು ಮಾಡಿದ್ದೀನಿ. ನಾಟ್ ದ್ಯಾಟ್ ನಾನು ಹಿಂದೆ ತಿಂದೇ ಇಲ್ಲ ನವಣೆ ಅಂತ ಅಲ್ಲ, ತಿಂದಿದ್ದೆ. ಬಟ್ ಇವಾಗ ಅದ್ರ ಬಗ್ಗೆ ಸ್ವಲ್ಪ ಓದೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಐ ಆಮ್ ಶ್ಯೋರ್ ನಾನು ಅದನ್ನು ಅಭ್ಯಾಸ ಮಾಡ್ಕೋತೀನಿ. ಅಟ್ಲೀಸ್ಟ್ ಒಂದು ವಾರದಲ್ಲಿ 3 ದಿನನಾದರೂ ನವಣೆ ತಿನ್ನಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಸ್ಲೋಲಿ ಶುರು ಮಾಡ್ತಾಯಿದ್ದೀನಿ ಅದನ್ನು. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ನಾನೇನು ಅಂದ್ಕೊಳ್ತಾ ಇದ್ದೆ ಅಂತ ಅಂದರೆ, ರೆಸಿಪಿ ಬದಲು ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಅಥವಾ ವೆಯ್ಟ್ ಗೇನ್ ಬಗ್ಗೆ, ಅಥವಾ ನನಗೆ ಎಷ್ಟೋ ಜನ ಕೇಳೋದು, ನೀವು ಯಾಕೆ ಇಷ್ಟು ಓಡ್ತಾ ಇದ್ದೀರಾ, ಇಷ್ಟೊಂದು ವರ್ಕೌಟ್ ಮಾಡ್ತಾಯಿದ್ದೀರಾ, ಏನು ಸಣ್ಣ ಆಗಕ್ಕೆ ಮಾಡ್ತಾಯಿದ್ದೀರಾ, ದಪ್ಪ ಆಗಕ್ಕೆ ಮಾಡ್ತಾಯಿದ್ದೀರಾ. ನಾನು ಆ್ಯಕ್ಚುಲಿ ಯಾವುದೇ ಗೋಲ್ ಇಲ್ಲದೆ, ಏನೂ ಇಲ್ಲದೆ, ಜಸ್ಟ್ ಆರೋಗ್ಯನಷ್ಟೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಿರೋ ಅಂಥದ್ದು. ಬಟ್ ನಿಮಗೆ ಫಿಟ್ನೆಸ್ ಬಗ್ಗೆ, ಹೆಲ್ತ್ ಬಗ್ಗೆ, ಜಿಮ್ ಬಗ್ಗೆ, ವರ್ಕೌಟ್ ಬಗ್ಗೆ, ಫುಡ್ ಬಗ್ಗೆ ಅಥವಾ ಡಯಟ್ ಬಗ್ಗೆ ಕ್ವೆಶ್ಚನ್ಸ್ಗಳಿದ್ರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಮಾತಾಡ್ತೀನಿ. ಆ್ಯಂಡ್ ನಾನು ಈ ಜರ್ನಿನ ಯಾವಾಗ ಶುರು ಮಾಡಿದಾಗ ಎಷ್ಟು ದಪ್ಪ ಇದ್ದೆ, ನನಗೆ ಎಷ್ಟು ವಯಸ್ಸಾಗಿತ್ತು, ಇವತ್ತಿಗೆ ಇಷ್ಟು ವರ್ಷಗಳ ಜರ್ನಿ ಆದಮೇಲೆ ಹೆಲ್ತ್ ಅಂತ ಬಂದಾಗ, ಫಿಟ್ನೆಸ್ ಅಂತ ಬಂದಾಗ, ವರ್ಕೌಟ್ ಅಂತ ಬಂದಾಗ ನಾನು ಅದನ್ನು ನೋಡುವಂಥ ರೀತಿ ಎಷ್ಟೆಲ್ಲ ಬದಲಾಗಿದೆ ಅನ್ನೋದ್ರ ಬಗ್ಗೆ ನನಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಐ ಆಮ್ ಶ್ಯೂರ್ ಅದು ಯಾರಿಗಾದರೂ, ಈಗ 1,000 ಜನರಲ್ಲಿ ಒಬ್ರಿಗೆ ಸಹಾಯ ಆದ್ರೂ ಅದು ನಂಗೆ ಸಿಕ್ಕಾಬಡೆ ಖುಷಿ ಕೊಡುತ್ತೆ. ಸೊ ನಿಮ್ಗೆ ಯಾವುದೇ ಥರದ ಕ್ವೆಶ್ಚನ್ಸ್ ಇದ್ರೂ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನೆಕ್ಸ್ಟ್ ವೀಕ್ ಆ ಕಾಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಇದಾಗಿತ್ತು ಈ ಭಾನುವಾರದ ವ್ಲಾಗ್. ನೆಕ್ಸ್ಟ್ ಭಾನುವಾರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ತಣ್ಣಗೆ ಹೋಗ್ತದೆ, ಊಟ ಮಾಡಬೇಕು. ಬಾಯ್. ಫುಲ್ ಲವ್.